ತಪ್ಪುಗಂತ ಹೇಳುವಂಥ ಮನಸ್ಥಿತಿ ಬೆಳೆದಾಗ ಮಾತ್ರ ಸಾಧ್ಯದ. ಆ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಇಲ್ಲ ಸಂವಿಧಾನ ಮೇಲೆ ದಾಳಿ ಹಾಗೆ ಹೇಗೆ ಸಮಾನತೆ ಜಾತ್ಯತೀತ ಮತ್ತು ನ್ಯಾಯದ ಪರವಾಗಿ ಮಾತನಾಡುವ ಸಂವಿಧಾನವು RSS ಅನ್ನು ಕೆರಳುವಂತೆ ಮಾಡುತ್ತದೆ ಅಂತ ತಮ್ಮ ಎಕ್ಸ್ಪೋರ್ಟ್ನಾಗ ಹೇಳ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸಂಘಟನೆಯ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಯಿಂದ RSS ಮುಖವಾಡ ಕಳಚಿ ಬಿದ್ದಿದೆ. ಸಂವಿಧಾನದ ಬದಲು ಮನುಸ್ಮೃತಿ ಜಾರಿಗೊಳಿಸಬೇಕು ಎಂಬುದೇ ಅವರ ಬಯಕೆಯಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರ ಮೇಲೆ ಆರೋಪ ನೇರಾಗಿ ಮಾಡ್ತಾ ಇದ್ದಾರೆ. ಈ ಎರಡು ಪದಗಳನ್ನು ತೆಗೀರಿ ಅನ್ನೋದಕ್ಕಾಗಿ ಇದು ಸತ್ಯನ ಸುಳ್ಳನ ಮತ್ತು ಚರ್ಚೆ ಮಾಡೋ ಜೊತೆಗೆ ಇವತ್ತು ಭಾರತ ಏಕಾಂಗಿಯಾಗಿದ್ದು ಈ ಅತಿ ಹಿಂದುತ್ವವಾದಿಂದ ಅನ್ನೋದನ್ನು ನೀವು ಇನ್ನೊಮ್ಮೆ ಕುಳಿತು ವಿಚಾರ ಮಾಡಿರೋದನ್ನು ನಾವು ಹೇಳ್ತಾ ಇದ್ದೀವಿ ನಂಬರ್ ಅಂತಲ್ಲ, ಒಮ್ಮೆ ಸಮಾಧಾನ ಕೂತ್ಕೊಂಡು ವಿಚಾರ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ನಮ್ಮ ಪಹಲ್ಗಾಮ್ದಲ್ಲಿ ಆದಂತಹ ನಾವು ಗೆಲ್ಲುವ ಸ್ಥಿತಿಯಲ್ಲಿದ್ದೀವಿ, ಭಾರತದ ಸೈನ್ಯ ಗೆಲ್ಲುವ ಸ್ಥಿತಿಯಲ್ಲಿತ್ತು. ಅದನ್ನು ಯಾವುದೋ ದೇಶದ ಒಬ್ಬ ಅಮೇರಿಕೆ ಅಧ್ಯಕ್ಷ ಅದನ್ನು ಸೀಸ್ ಫೈರ್ ಮಾಡಿದ್ದಕ್ಕಾಗಿ ಇವತ್ತು ನಾವು ಗೆಲ್ಲುವ ಅವಕಾಶಗಳು ಕೊಡ್ವಿ. ಪಾಕಿಸ್ತಾನ ಆಕ್ಯುಪೈಡ್ ಭಾರತವನ್ನು ಮರಳಿಪಡಿಸುವ ಸಾಧ್ಯತೆಗಳೆಲ್ಲ ಇದ್ದು ನಮ್ಮ ಸೈನ್ಯ ಆ ರೀತಿಯಾಗಿ ಹೋರಾಟ ನಡೆಸಿತ್ತು. ಸೀಸ್ ಫೈರ್ ಮಾಡಿ ಇವತ್ತು ಸೀಸ್ ಫೈರ್ ಇವತ್ತು ಅಮೇರಿಕ ಅಧ್ಯಕ್ಷ ಮಾಡಿದ ಅಂತ ಹೇಳ್ತಾ ಹೇಳಲಿಕ್ಕಾಗ್ತಾಯಿಲ್ಲ. ಯಾಕೆ ಮಾಡಿದ್ರು ಅನ್ನೋದು ಹೇಳಲಿಕ್ಕಾಗ್ತಾಯಿಲ್ಲ ನಮ್ಮ ಮೋದಿಯವರಿಗೆ. ಇವತ್ತು ಇಡೀ ವಿಶ್ವದ ಎಲ್ಲ ದೇಶಗಳು ನಮಗೆ ದೂರಿಸ್ತಿರ್ತವೆ. ಇಸ್ರೇಲ್ ಒಂದಿಟ್ಟು ನಮ್ಮ ಪರವಾಗಿ ಮಾತಾಡ್ತದೆ ವಿನ ಅದು ಬಿಟ್ಟರೆ ಯಾವ ದೇಶವೂ ಇಲ್ಲ. ಇರಾನ್ ನಮ್ಮ ಪರವಾಗಿಲ್ಲ, ಇರಾಕಿಂದ ಮೊದಲೇ ಇಲ್ಲ, ಪಾಕಿಸ್ತಾನದ ನಮ್ಮ ವಿರೋಧಿ, ಚೈನಾ ನಮ್ಮ ವಿರೋಧಿ, ಮಾಲ್ದೀವ್ಸು ಇವತ್ತು ನಮ್ಮ ಜೊತೆಗಿಲ್ಲ, ಶ್ರೀಲಂಕಾ ನಮ್ಮ ಜೊತೆಗಿಲ್ಲ, ಅದೇ ಕಾಲಕ್ಕೆ ಬಾಂಗ್ಲಾ ನಮ್ಮ ಜೊತೆಗಿಲ್ಲ, ನೇಪಾಳ ನಮ್ಮ ಜೊತೆಗಿಲ್ಲ, ಮಯನ್ಮಾರ್ ನಮ್ಮ ಜೊತೆಗಿಲ್ಲ. ಇನ್ನೇನು ಬೇಕು ರೀ? ಏಷ್ಯಾ ಖಂಡದಲ್ಲಿ ಏಕಾಂಗಿ ಆಗಿದ್ದೀವಿ. ಇನ್ನು ವಿಶ್ವದಲ್ಲಿಯೂ ಸಹ ಇದು ಯಾರು ನಮ್ಮ ಪರ ಇಡುವಂಥವ್ರಿಗಿಲ್ಲ. ಕೇವಲ ಇಸ್ರೇಲನ್ನು ಬಿಟ್ಟರೆ ಉಳಿದವರೆಲ್ಲ ನಮ್ಮ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅಮೇರಿಕೆ ಅಧ್ಯಕ್ಷ ತನಗೆ ಬೇಕಾದಂಗೆ ಒಬ್ಬ ಸಾಮಾನ್ಯ ಪಾಕಿಸ್ತಾನದ ಜನರನ್ನು ಕರೆದು ಅವ್ರ ಜೊತೆ ಊಟ ಮಾಡ್ತಾರೆ. ನಮ್ಮ ಮೋದಿಯವ್ರನ್ನ ಎದಕ್ಕೂ ಸಾಧ್ಯ ಮಾಡ್ತಾಯಿಲ್ಲ. ಈಗೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮಗೆ ಲಾಭ ಮಾಡ್ತೀವಿ ಅಂತ ಸಣ್ಣ ಮಕ್ಕಳಿಗೆ ಲಾಲಿಪಾಪ್ ಕೊಟ್ಟಂಗೆ. ಅದೇನು ಲಾಭ ಮಾಡ್ತಾರೋ ಗೊತ್ತಿಲ್ಲ. ಜುಲೈ 8ರಿಂದ ಮಾಡಿ ಅದನ್ನು ನೋಡ್ತಾ ಇರೋಣ ಅಂತ ಹೇಳ್ತಾ ಒಟ್ಟಲ್ಲಿ ಹೊಸಬಾಳೆಯವರು ಮಾಡಿದಂಥ ಒಂದು ಏನು ಅಭಿಪ್ರಾಯ ಅಥವಾ ಸಂವಿಧಾನ ಬದಲು ಮಾಡಬೇಕು, ಆ ಪೀಠಿಗೆಯಲ್ಲಿ ಸಮಾಜವಾದ ಜಾತ್ಯತೀತ ಪದ ತೆಗಿಬೇಕು ಅನ್ನುವಂಥದ್ದು ಇದು ಒಂದು ರೀತಿಯಿಂದ ಇನ್ನೂ RSS ತನ್ನ ಹಳೆಯ ಚಾಲಿಯಿಂದ ಹೊರಗೆ ಬಂದಿಲ್ಲ ಅಂತ ತೋರಿಸ್ಕೊಳ್ತಾ ಇದೆ. ಅದೇನೂ ಇರಲಿ, RSS ಮತ್ತೊಮ್ಮೆ ಚಿಂತನೆ ಮಾಡಲಿ, ಭಾರತವನ್ನು ಏಕಾಂಗಿ ಮಾಡೋದು ಇರಲಿ ಅಂತ ಹೇಳ್ತಾ ನಮ್ಮ ಅನಿಸಿಕೆ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಸತ್ಯ ಕೈಗೊಂಡೆ ವಂದನೆಗಳು.